ಶಿವಮೊಗ್ಗದಲ್ಲಿ ಬಾಲ ಬಿಚ್ಚಿದ್ರೆ ಕಟ್ ಮಾಡ್ತೀನಿ. ಸಚಿವ ಮಧು ಬಂಗಾರಪ್ಪ ಈ ರೀತಿಯಾಗಿ ಖಡಕ್ ಆದಂತಹ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ಶಿವಮೊಗ್ಗದಲ್ಲಿ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಬಾಲವನ್ನು ಕಟ್ ಮಾಡ್ತೀನಿ ನಾನು, ಹೀಗಂತ ಸಚಿವ ಮಧು ಬಂಗಾರಪ್ಪ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಯಾರಿಗೂ ಕೂಡ ಬಾಲ ಬಿಚ್ಚೋಕೆ ಬಿಡಲ್ಲ ನಾನು. ಭದ್ರಾವತಿ ವಿಡಿಯೋ FSLಗೆ ಕಳಿಸಿದ್ದೇವೆ. ಘೋಷಣೆ ನಿಜವಾದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ರೀತಿಯಾದಂತಹ ಖಡಕ್ ಮಾತುಗಳನ್ನು ಹೇಳಿರುವಂಥದ್ದು. ಸಂಗಮೇಶ್ ಮುಸ್ಲಿಂ ಪ್ರೀತಿ ಬಗ್ಗೆಯೂ ಕೂಡ ಮಧು ಬಂಗಾರಪ್ಪ ಮಾತನಾಡ್ತಾರೆ. ಹಿಂದೆ ದೇವೇಗೌಡರು ಕೂಡ ಇದೇ ಹೇಳಿಕೆ ಕೊಟ್ಟಿದ್ರು, ಅವರಿಗೆ ಏನು ಬೇಕು ಅದನ್ನು ಮಾಡಿಕೊಳ್ಳಿ ಅಂತ ಮಂತ್ರಿ. ಪ್ರಧಾನಿ ಮೋದಿ ಅದೇ ದೇಶ ಬಿಡೋದಾಗಿ ಗೌಡರು ಕೂಡ ಹೇಳಿದರು. ಈ ಬಗ್ಗೆ ಒಬ್ಬೊಬ್ಬರಿಗೂ ಕೂಡ ಕೈ ಹಿಡುವಂತಹ ಒಂದು ಓಡಾಟವಿದೆ ಅಂತ ಸಚಿವ ವ್ಯಂಗ್ಯ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ವಿಚಾರ ಏನಿದೆ ಸೂಕ್ಷ್ಮವಾದಂಥ ವಿಚಾರ. ಯಾರು ಒಂದು ಪಾಕ್ ಪರ ಘೋಷಣೆ ಕೂಗಿದ್ರಲ್ಲ ಅವರು ಏನಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ನೀವೇನಾದರೂ ಬಾಲ ಬಿಚ್ಚಿದರೆ ಸರಿ ಇರಲ್ಲ, ನಿಮ್ಮ ಬಾಲಗಳನ್ನು ಕಟ್ ಮಾಡ್ತೀವಿ. ಒಂದು ವೇಳೆ ಅವರೇನಾದರೂ ಘೋಷಣೆ ಕೂಗಿರೋದು ನಿಜ ಆಗಿದ್ದರೆ ನಾವು ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಈಗಾಗಲೇ ಏನು ಆ ವಿಡಿಯೋ ಇದೆ ಭದ್ರಾವತಿಯಲ್ಲಿ ಆಗಿದ್ದಂಥ ಒಂದು ವಿಡಿಯೋ, ಅದನ್ನು FSLಗೆ ಕಳಿಸಿದ್ದೀವಿ. ಅದರ ಒಂದು ವರದಿ ಬರುತ್ತೆ. ಅದು ಬಂದ ಮೇಲೆ ಯಾರು ಅದು ನಿಜಾನ ಸುಳ್ಳು ಅಂತ ಗೊತ್ತಾದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿರುವಂಥದ್ದು ಮಧು ಬಂಗಾರಪ್ಪ ಅವರು. ಯಾಕಂದರೆ ಈ ವಿಚಾರ ಏನಿದೆ ದೇಶಗಳ ಒಂದು ವಿಚಾರ. ಪಾಕ್ ಪರ ಘೋಷಣೆ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಅದು ಭಾರತದಲ್ಲಿ ಪಾಕಿಸ್ತಾನದ ಹೆಸರನ್ನು ಎತ್ತಿದ್ರೇನೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಸರ್ಕಾರ ಈ ಹಿಂದೆ ಇದ್ದ ಸರ್ಕಾರ ಅಷ್ಟೇ, ಈಗಿನ ಸರ್ಕಾರ ಅಷ್ಟೇ. ಅದೇ ವಿಚಾರವಾಗಿ ಈಗ ಮಧು ಬಂಗಾರಪ್ಪ ಅವರು ಮಾತಾಡಿರುವಂಥದ್ದು. ಭದ್ರಾವತಿಯಲ್ಲಿ ಏನು ಒಂದು ಪಾಕ್ ಪರ ಘೋಷಣೆ ಕೂಗಲಾಗಿದೆ ಅಂತ ಹೇಳಿದ್ರು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೇ ಒಂದು ರಿಯಾಕ್ಟ್ ಮಾಡಿರುವಂಥದ್ದು. ಯಾರೇನಿದ್ರೆ ನಿಮ್ಮ ಒಂದು ಲಿಮಿಟ್ಸಲ್ಲಿ ಇದ್ದರೆ ಸರಿ, ನಿಮಗೆ ಅಷ್ಟು ಪ್ರೀತಿ ಏನಿದ್ರೆ ನೀವು ಅಲ್ಲಿಗೆ ಹೋಗ್ಬಿಡಿ. ಬಟ್ ಇಲ್ಲಿದ್ದುಕೊಂಡು ನೀವು ಈ ರೀತಿಯಾದಂಥ ಒಂದು ಆಟಗಳನ್ನು ಆಡಿದ್ರೆ, ನಿಮ್ಮ ಬಾಲಗಳನ್ನು ಬಿಚ್ಚಿದ್ರೆ ಅದನ್ನು ಕಟ್ ಮಾಡ್ತೀನಿ, ನಿಮ್ಮ ಬಾಲಗಳನ್ನು ನೀವು ಮುದುರ್ಕೊಂಡಿರಿ, ನಿಮ್ಮದೆಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಭದ್ರಾವತಿ ವಿಡಿಯೋ ನಮಗೆ ಸಿಕ್ಕಿದೆ, ಅದನ್ನು FSLಗೆ ಕಳಿಸಿದ್ದೀವಿ. ಏನು ಬರುತ್ತೆ ನೋಡೋಣ. ಬಂದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಹೀಗಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಖಡಕ್ ಆಗಿ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಹಿಂದೆ ದೇವೇಗೌಡರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾಕಂದರೆ ಇಂತಹ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗುತ್ತೆ. ಏನೂ ಗೊತ್ತಿಲ್ಲದೆ ನಾವು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ಸೂಕ್ಷ್ಮವಾಗಿ ಗಮನಿಸಿ ಅದು ನಿಜ ಅಂತ ಅನಿಸಿದರೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿರುವಂಥ. ಭದ್ರಾವತಿಯ ಒಂದು ವಿಚಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಯಾಕಂದರೆ ಏನು ಒಬ್ಬ ವ್ಯಕ್ತಿ ಅಥವಾ ಯುವಕ ಏನಿದ್ದಾನೆ ಆತ ಪಾಕ್ ಪರ ಘೋಷಣೆ ಕೂಗಿದ್ದಾನೆ ಎನ್ನುವಂತಹ ಕೂಗು ಕೇಳಿ ಬಂದಿತ್ತು. ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅನೇಕ ನಾಯಕರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರು. ಅಲ್ಲಿ ಘೋಷಣೆ ಕೂಗಲಾಗ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ, ಕಾನೂನು ಏನು ಮಾಡ್ತಾ ಇದೆ, ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ನಡವಳಿಕೆ ಸರಿಯಲ್ಲ. ದೇಶದಲ್ಲಿ ಪಾಕ್ ಪರ ಅವರು ಘೋಷಣೆ ಕೂಗ್ತಾರೆ ಅಂದರೆ ಅವ್ರಿಗೆ ಎಷ್ಟು ಮಟ್ಟದ ಒಂದು ಧೈರ್ಯ ಇರಬೇಕು. ಇದನ್ನು ನೋಡ್ಕೊಂಡು ಸುಮ್ಮನೆ ಇದೆಯಾ ಸರ್ಕಾರ, ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆ ಬಂದಿತ್ತು. ಹಾಗೆ ಅದಕ್ಕೆಲ್ಲ ಉತ್ತರ ಅನ್ನುವಂತೆ ಈಗ ಶಿಕ್ಷಣ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಅವರು ಮಾತನಾಡಿರುವಂಥದ್ದು. ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಕೊನೆ ಇದೆ, ಲಾಸ್ಟ್. ನೆನಪಲ್ಲಿಟ್ಕೊಳ್ಳಿ, ನೀವು ಯಾರಾದರೂ ಮುಂದೆ ಏನಾದರೂ ಬಾಲ ಬಿಚ್ಚುತ್ತೀರಾ ಅಂದರೆ ಈ ಒಂದು ವಿಚಾರದಲ್ಲಿ ಸರಿ ಇರೋದಿಲ್ಲ. ಇದು ಇಷ್ಟಕ್ಕೆ ನಿಲ್ಲಬೇಕು ಅಷ್ಟೇ. ಇದರ ಬಗ್ಗೆ ಸಂಕ್ಷಿಪ್ತವಾದ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.